ನಮಸ್ಕಾರ ಎಲ್ಲರಿಗೂ. ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂದರೆ ಅದರದ್ದೇ ಆದಂಥ ಒಂದು ರೀತಿ ನೀತಿಗಳಿರುತ್ತೆ. ಒಬ್ಬರಿಗೆ ಒಳ್ಳೇದು ಮಾಡೋದು ಕೆಲವ್ರಿಗೆ ಅದು ಖುಷಿ ಕೊಡುತ್ತೆ, ಕೆಲವ್ರಿಗೆ ಅದು ಹಿಂಸೆ ಅನಿಸುತ್ತೆ. ಬಟ್ ಯಾರಿಗೂ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅಶ್ವಥ್ ಅವರ ಒಂದು ಹಾಡು ಕೇಳಿದ್ದೀರ ಅನಿಸುತ್ತೆ ಹಾಗೆ ಎಲ್ಲರೂ. ಒಳಿತು ಮಾಡು ಮನಸ ತೀರದು 3 ದಿವಸ. ಯಾರಿಗಾದ್ರೂ ಅವ್ರ ಮೇಲೆ ಇವ್ರನ್ನ ಕಂಡ್ರೆ ನಮಗಾಗಲ್ಲ, ಅವ್ರನ್ನ ಕಂಡ್ರೆ ನಮಗಾಗಲ್ಲ, ಅವ್ರು ಹಂಗೆ ಮಾಡಿದ್ದಾರೆ, ಇವ್ರು ಹಿಂಗೆ ಮಾಡಿದ್ದಾರೆ, ನಾವು ಅವ್ರ ಬಗ್ಗೆ ಸಿಟ್ಟು ಕೋಪ ಏನೇನೋ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ ತಲೆಯಲ್ಲಿ. ಬೇಕಾಗಿರೋದು ಒಂದಿರಲ್ಲ. ಯಾಕೆ ಅಂದರೆ ಅದೆಲ್ಲ ಯಾವಾಗೆಲ್ಲ ನೆಗೆಟಿವ್ ವೈಬ್ಸ್ ತಲೆಯಲ್ಲಿ ತುಂಬ್ಕೊತ ಹೋಗುತ್ತೆ, ನಮಗೂ ನೆಮ್ಮದಿ ಇರಲ್ಲ. ಫಸ್ಟು ನಿದ್ದೆ ಹೋಗುತ್ತೆ, ಊಟ ಸೇರಲ್ಲ, ಆಮೇಲೆ ತಲೆನೋವು, ಆರೋಗ್ಯ ಹಾಳು. ಇದೆಲ್ಲ ಯಾರಿಗಾಗೋದು? ನಮಗೆ ಅಲ್ವಾ? ಯಾಕೆ ಬೇಡ. ಅಟ್ಲೀಸ್ಟ್ ಇಷ್ಟು ವರ್ಷ ಹೆಂಗೆ ಕಳೆದೋಗಿತ್ತು, ಹಿಂದಿಂದ ಬೇಡ. ಇನ್ನು ನೆಕ್ಸ್ಟ್ ಈ 2025ನೇ ಇಸ್ವಿ ಏನಿದೆ, ಖುಷಿಯಾಗಿರೋಣ ಗುರು. ಚೆನ್ನಾಗಿ ತಿನ್ನಿ, ಲಕ್ಷಣವಾಗಿ ಊಟ ಮಾಡಿ, ಚೆನ್ನಾಗಿ ರೆಡಿಯಾಗಿ ಆಯಿತಾ. ಹೊಟ್ಟೆ ತುಂಬ ತಿನ್ನಿ, ಬಂದವರಿಗೂ ಹೊಟ್ಟೆ ತುಂಬ ಊಟ ಹಾಕಿ, ಎಲ್ಲರನ್ನ ಬಾಯಿ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ. ಏನೂ ಕಳ್ಕೊಳ್ಳಲ್ಲ, ಇದರಿಂದ ಏನೂ ಲಾಸ್ ಆಗಲ್ಲ. ಖಂಡಿತವಾಗ್ಲೂ ನಮಗೆ ಗೊತ್ತಾಗತ್ತೆ, ಅದು ರಿಯಲೈಸ್ ಆಗುತ್ತೆ. ದಿನೇ ಕಳೀತಾ ನಾವು ಯಾವಾಗ ಬೇಡದಿರೋ ವಿಷಯಗಳನ್ನೆಲ್ಲ ಹಿಂಗೆ ತೆಗೆದು ಆಚೆ ಬಿಸಾಕ್ಬಿಡ್ತೀವಲ್ಲ, ಒಳ್ಳೊಳ್ಳೆ ವಿಷಯಗಳು ನಮ್ಮನ್ನು ಆವರಿಸ್ಕೊಳ್ತಾ ಬರುತ್ತೆ. ಆವಾಗ ನಮಗೂ ಮಾನಸಿಕವಾಗೂ ಆರೋಗ್ಯವಾಗಿರ್ತೀವಿ, ದೈಹಿಕವಾಗೂ ಆರೋಗ್ಯವಾಗಿರ್ತೀವಿ. ಯಾವತ್ತೇ ಆಗಲಿ ಮನುಷ್ಯ 10 ಜನಕ್ಕೆ ಸಹಾಯ ಮಾಡೋ ರೀತಿಯಲ್ಲಿ ಇರಬೇಕೇ ಹೊರತು ಒಬ್ಬರ ಹತ್ರ ಸಹಾಯ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಖಂಡಿತ ಇರಬಾರ್ದು. ಹಾಗೆ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ನಾವು ಇರಬಾರ್ದು ಅಂದರೆ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ರೀತಿಯ ಆರೋಗ್ಯ ಕೂಡ ಸ್ಟ್ರಾಂಗ್ ಆಗಿರಬೇಕು. ಏನೇ ಆಗಲಿ ನಾನು ಎದುರಿಸ್ತೀನಿ, ಧೈರ್ಯವಾಗಿ ನಿಂತ್ಕೋಬೇಕು. ಕಲ್ಲು ಬಂಡೆ ಥರ ಇರಬೇಕು ರೀ ಜೀವನದಲ್ಲಿ. ಕಲ್ಲು ಬಂಡೆಗಳು ಎಷ್ಟು ನೀರು ಬಡಿದು ಸೌದು ಹೋಗುತ್ತಾ? ವರ್ಷಾನುಗಟ್ಲೆಯಿಂದ ಇರುವಂಥ ಪರ್ವತ ಕರಗೋಯ್ತಾ? ಕರಗಿಲ್ಲ ಅಲ್ವಾ? ಪರ್ವತ ಥರ ಇರಬೇಕು, ನಿಂತ್ಕೋಬೇಕು. ಏನು ಬರತ್ತಾ ಬರಲಿ, ಏನೇನು ಸಂದರ್ಭ ಬರುತ್ತೋ ಬರಲಿ, ಏನಾಗುತ್ತಾ ಆಗಲಿ, ನಾನು ಫೇಸ್ ಮಾಡಬೇಕು. ದಿನಕ್ಕೊಂದೊಂದು ಹೊಸ ಅಧ್ಯಾಯ, ದಿನಕ್ಕೊಂದೊಂದು ಹೊಸ ಪೇಜು. ಆ ಪೇಜಲ್ಲೆಲ್ಲ ಸುಂದರವಾದ ಬರವಣಿಗೆಯಿಂದ ಬರಿತಾ ಹೋಗೋಣ. ಒಂದೊಂದು ದಿನ ಒಂದೊಂದು ಒಳ್ಳೆ ಕೆಲಸ ಮಾಡೋಣ. ನಿಮ್ಗೆ ತುಂಬ ಬೇಜಾರಾಯಿತಾ? ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ? ದೇವ ಸ್ತೋತ್ರಗಳು ಓದಿ, ದೇವ್ರದ್ದು ಕಥೆಗಳು ಕೇಳಿ, ಕೃಷ್ಣನ ಕಥೆಗಳು ಕೇಳಿ, ಭಗವದ್ಗೀತೆ ಕಥೆಗಳು ಕೇಳಿ, ಪುಟ್ಟ ಕೃಷ್ಣನ ಕಥೆಗಳು, ಪುಟ್ಟ ಕಥೆಗಳು, ಸುಮಾರು ಪುಸ್ತಕಗಳು ಬರುತ್ತೆ. ಭಗವದ್ಗೀತೆ ಓದಿ, ಸುಮಾರಿದೆ ರೀ. ನಮಗೆ ನಮ್ಮನ್ನು ಹೇಗೆ ನಾವು ಸದೃಢರನ್ನಾಗಿ ಮಾಡ್ಕೋಬೇಕು. ಬೇರೆಯವ್ರಿಗೆ ತೊಂದರೆ ಕೊಡಲ್ಲ, ನಮ್ಮ ತಂಟೆಗೆ ಬಂದವ್ರಿಗೆ ಏನೋ ಹೇಳೋದು ಬೇಡ, ದೇವ್ರು ನೋಡ್ಕೋತಾರೆ. ಅದನ್ನೇ ಹೇಳಿಬಿಡಿ. ನಿಮ್ಮನ್ನು ಯಾರಾದರೂ ಬೈತ್ರ, ಅನಾವಶ್ಯಕವಾಗಿ ನಿಮಗೆ ತೊಂದರೆ ಕೊಡ್ತಿದ್ದಾರಾ, ಇರಲಿ ಬಿಡಿ, ಪರವಾಗಿಲ್ಲ. ತಪ್ಪು ನಂದಾಗಿದ್ದರೆ ಶಿಕ್ಷೆ ನನಗೆ ಭಗವಂತ ಕೊಡ್ತಾನೆ. ಅವನು ನಿಮ್ಮನ್ನು ನೋಡ್ತಿರ್ತಾನೆ, ನನ್ನನ್ನು ನೋಡ್ತಿರ್ತಾನೆ. ತಪ್ಪು ಯಾರ್ದಿದೆ ಅವ್ರಿಗೆ ಮಾತ್ರ ಶಿಕ್ಷೆ ಕೊಡ್ತಾನೆ. ದೇವರ ಲೆಕ್ಕಾಚಾರದಲ್ಲಿ ಎಲ್ಲರೂ ಒಂದೇ ರೀ. ಇವನು ಬಡವ, ಇವನು ಶ್ರೀಮಂತ, ಅವು ಮೇಲ್ವರ್ಗ, ಈ ವರ್ಗ, ಯಾವ ವರ್ಗನೂ ಇಲ್ಲ, ಏನಿಲ್ಲ. ಇರೋದು ಒಂದೇ ವರ್ಗ, ಮನುಷ್ಯ ವರ್ಗ. ಅದು ಒಳ್ಳೆಯವನು ಕೆಟ್ಟವನು, ಆ 2 ವರ್ಗ ಇದೆ ನೋಡಿ. ಒಳ್ಳೇದು ಮಾಡಿದವ್ರು ಒಳ್ಳೇದು ಸಿಗತ್ತೆ, ಕೆಟ್ಟದ್ದು ಮಾಡಿದವ್ರು ಕೆಟ್ಟದ್ದು ಸಿಗತ್ತೆ. ಇಷ್ಟೇ. ಎನಿವೇಸ್, ಏನೇ ಆಗಲಿ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ, ಬಾಯಿ ತುಂಬ ಮಾತಾಡಿ, ಮನೆಗೆ ಬಂದವ್ರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಖುಷಿಯಾಗಿರೋಣ. ಇರೋದು ಮೂರೇ ದಿವಸ ಸ್ವಾಮಿ, ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ರಾತ್ರಿ ದೋಸೆಗೆ ಅಂತ ನೆನೆ ಹಾಕ್ತೀವಿ ಉದ್ದಿನ ಬೇಳೆ. ಬೆಳಗ್ಗೆ ಎದ್ದಿದ್ರೆ ದೋಸೆ ಮಾಡ್ಕೊಂಡು ತಿಂತೀವಿ, ಇಲ್ಲ ಅಂದರೆ ಅದೇ ತಿಥಿ ಊಟಕ್ಕೆ ವಡೆ ಮಾಡ್ತಾರೆ. ಅಷ್ಟೇ ಲೈಫು.